ಎಷ್ಟು ಕ್ಯೂಟಾಗಿ ಕಾಣಿಸ್ತದಲ್ಲ ರಿಯಾನ್ಶಿ. ಸೊ ಅವಳು ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ಗೆ ಈ ಥರ ರೆಡಿ ಮಾಡಿ ಕಳಿಸಿದ್ದೆ. ಆಮೇಲೆ ನಾವು ಲ್ಯಾಂಡ್ ಆಗಿದ್ದು ವಿಜಯನಗರ್ಗೆ. ಮತ್ತೆ ನನ್ನ ಮಕ್ಕಳೆಲ್ಲರೂ ಊರಿಗೆ ಹೊರಟಿದ್ದಾರೆ ಹಾಸನ್ಗೆ. ಸೊ ಅವ್ರನ್ನ ಕಳಿಸಿ ಸಂಜೆ ಹಿಂಗೆ ನಾವು ರೆಡಿ ಆಗಿದ್ದು ಲೂಲು ಮಾಲ್ಗೆ ಹೋಗೋಕ್ಕೆ. ನನ್ನ ತಮ್ಮ ರೆಡಿ ಮಾಡ್ತಿದ್ದಾನೆ ಅಂತ ಸಖತ್ ಸ್ಟೂಡಿಯಸ್ ಆಗಿದ್ಲು ಅವಳು. ಚರ್ಚ್ ಕರ್ಕೊಂಡು ಹೋಗ್ತೀನೋ ಇಲ್ವೋ ಅನ್ನೋ ಕ್ಲಾರಿಟಿ ಇಲ್ಲ ನನಗಿನ್ನು. ಬಟ್ ಈ ಒಂದು ರೀಸನ್ಗೋಸ್ಕರನೇ ಮಕ್ಕಳಿಗೆ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ, ಒಂದು ಚೇಂಜಸ್ ಇರುತ್ತೆ ಅನ್ನೋದಕ್ಕೇನೆ ನಾವು ಚೈತ್ರಮ್ಮ, ನಮ್ಮ ರಿಯಾನ್ಶಿ, ಲಕ್ಷು, ಉಷಕ್ಕ ಹೊರಟದ್ವಿ. ಎಷ್ಟು ಎಕ್ಸೈಟ್ ಇದ್ಲು ಅವಳು. ಲಾಸ್ಟಲ್ಲಿ ಅಷ್ಟೇ ಕ್ರ್ಯಾಂಕಿ ಆಗಿಬಿಟ್ಲು. ಆಮೇಲೆ ಮೆಕ್ಡಾನಲ್ಡ್ಸ್ಗೆ ಹೋದ್ವಿ, ಬಿಕಾಸ್ ಶಾಪಿಂಗ್ ಹೋದ್ವಿ ನಾವು ನೋಡೋಣ ಅಂತ. ನನಗೆ ಒಳ್ಳೊಳ್ಳೆ ಆಪ್ಷನ್ಸ್ ಇದೆ, ಹಾಕ್ದಲ್ಲಿರೋ ಬಟ್ಟೆಗಳೇ ತುಂಬ ಇದ್ದಾವೆ ನ್ಯೂ ಇಯರ್ಗೆ. ಸೊ ಅದಕ್ಕೋಸ್ಕರ ನಾನು ಯಾವುದನ್ನು ತಗೊಳ್ಳಿಲ್ಲ. ಮೇಲೆ ಹೋಗಿ ಪನ್ನೀರ್ ಬರ್ಗರ್, ಮೆಕಾಲು ಟಿಕ್ಕಿ ಮತ್ತು ನನಗೆ ದ ಫೇವ್ರೆಟ್ ಕೋಲ್ಡ್ ಕಾಫಿ ಕುಡ್ಕೊಂಡು ತಿರ್ಗಾ ಕೆಳಗಡೆ ಕರ್ಕೊಂಬಂದರೆ ಅವಳಿಗೆ ಫುಲ್ ಖುಷಿಯಾಗಿತ್ತು. ಸೊ ಅವಳು ಒಂದು ಸಿಂಬಲ್ ತೋರಿಸ್ತಾ ಇದ್ದಾಳೆ, ಹಾರ್ಟ್. ಮನೆಗೆ ರೀಚ್ ಆಗೋಷ್ಟಕ್ಕೆ 9:45 ಆಗಿತ್ತು. ಇಲ್ಲಿ ಈ ವಿಡಿಯೋದಲ್ಲಿ 2 ಟೈಪ್ಸ್ ಆಫ್ ಮಾಮ್. ಒನ್ ಇಸ್ ವೆರಿ ಇರಿಟೇಟೆಡ್ ಆ್ಯಂಡ್ ದ ಒನ್ ಇಸ್ ವೆರಿ ಕಾಮ್. ಅದು ನಮ್ಮ